ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಸೊ ಇವತ್ತು ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ ಸೀರೆ ಉಡೋದು. ಹೌದು, ಸೀರೆ ಉಡೋದಂದರೆ ತುಂಬ ಜನಕ್ಕೆ ಅದೊಂದು ದೊಡ್ಡ ಟಾಸ್ಕು. ಯಾರಪ್ಪ ಸೀರೆ ಉಡ್ತಾರೆ ಅಂತ ಅಂತಾರೆ. ಯಾಕಂದರೆ ಅದು ನೆರಿಗೆ ತೆಗೆಯೋದಿರ್ಬೋದು, ಆಮೇಲೆ ಅದನ್ನು ಮೇಂಟೈನ್ ಮಾಡೋದಿರ್ಬೋದು. ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ತುಂಬ ಈಸಿ ಮೆಥಡಲ್ಲಿ ನಾನು ಸೀರೆ ಉಡೋದನ್ನು ಹೇಳ್ತಾ ಇದ್ದೀನಿ. ಅದು ಪರ್ಫೆಕ್ಟಾಗಿ ತುಂಬ ಈಸಿಯಾಗಿ ಉಡ್ಬೋದು ಸೀರೆನ. ಈ ಒಂದು ವೀಡಿಯೋ ನೋಡಿ. ಯಾರಿಗೆಲ್ಲ ಸೀರೆ ಉಡೋದು ತುಂಬಾ ಕಷ್ಟಪಡ್ತಾ ಇದ್ದೀರಾ, ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಸ್ವಲ್ಪ ಹೆವಿಯಾಗಿರುವಂಥ ಸೀರೆನ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಇಂಥ ಸೀರೆನ ಉಡೋದು ತುಂಬ ಜನರಿಗೆ ಪ್ರಾಬ್ಲಮ್ ಆಗುತ್ತೆ. ಸಿಂಪಲಾಗಿರುವಂಥ ಸೀರೆನ ಆರಾಮಾಗಿ ಉಡ್ಬೋದು, ಆದರೆ ಈ ಥರ ಸ್ವಲ್ಪ ರಫ್ ಆಗಿರುವಂಥ ಸೆರಗೇನಿದೆ ಇದನ್ನು ಅರೇಂಜ್ ಮಾಡೋದೇ ತುಂಬ ಜನರಿಗೆ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಹಾಗಾಗಿ ಈ ಒಂದು ಸೀರೆನ ಸೆಲೆಕ್ಟ್ ಮಾಡಿದ್ದೀನಿ. ಸೀರೆ ಉಡೋಕ್ಕಿಂತ ಮುಂಚೆ ನಾನು ಇಲ್ಲಿ ಸೀರೆಯ ಸೆರಗನ್ನು ರೆಡಿ ಮಾಡ್ಕೋತೀನಿ. ಸೀರೆಯ ಸೆರಗನ್ನು ರೆಡಿ ಮಾಡ್ಕೊಳ್ಳುವಾಗ ನಾವು ಗಮನದಲ್ಲಿಟ್ಕೋಬೇಕು ಏನು ಅಂತಂದರೆ, ನಮ್ಮ ಭುಜದ ಅಗಲವನ್ನು ನೋಡಿಬಿಟ್ಟು ನಾವು ನೆರಿಗೆಯನ್ನು ತೆಗಿಬೇಕಾಗತ್ತೆ. ಯಾಕಂತಂದರೆ ನಮ್ಮ ಭುಜ ಹೇಗಿದೆ, ಭುಜ ಅಗಲವಾಗಿದ್ದರೆ ಸ್ವಲ್ಪ ಅಗಲವಾಗಿ ನಾವು ನೆರಿಗೆನ ತೆಗಿಬೇಕಾಗತ್ತೆ. ಇಲ್ಲಾಂದರೆ ಸ್ವಲ್ಪ ಚಿಕ್ಕದಾಗಿ ನೆರಿಗೆನ ತೆಗೆದ್ರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಓಕೆನಾ, ನೋಡಿ ಇವಾಗ ನನ್ನ ಭುಜಕ್ಕೆ ಅನುಗುಣವಾಗಿ ನಾನು ಇಲ್ಲಿ ಸೀರೆಯ ನೆರಿಗೆಯನ್ನು ತೆಗಿತಾ ಇದ್ದೀನಿ. ನೆರಿಗೆ ತೆಗೆದಾದ್ಮೇಲೆ ಫಸ್ಟಿಗೆ ಒಂದು ಇಲ್ಲಿ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಸೆರಗೇನಿದೆ ಸ್ವಲ್ಪ ರಫ್ ಆಗಿರೋದ್ರಿಂದ ಇಲ್ಲಿ ಒಂದು ಪಿನ್ನನ್ನು ಹಾಕ್ಕೊಂಡ್ರೆ ತುಂಬ ನೀಟಾಗಿ ಉಳಿದಂತಹ ಸೆರಗನ್ನು ಅರೇಂಜ್ ಮಾಡ್ಬೋದು. ಅದಲ್ಲದೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ. ಇಲ್ಲಿ ಒಂದು ಟಿಪ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಥರ ಸೀರೆನ ನೀವು ಯಾವುದಾದ್ರೂ ಫಂಕ್ಷನ್ಗೆಲ್ಲ ಉಡೋದಾಗಿದ್ದರೆ ಡೇ ಬಿಫೋರ್ ನೀವು ಈ ಥರ ಸೆರಗನ್ನು ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಒಂದು 5ರಿಂದ 10 ನಿಮಿಷದೊಳಗೆ ನೀವು ಆರಾಮಾಗಿ ಸೀರೆನ ಉಟ್ಬಿಟ್ಟು ರೆಡಿಯಾಗಿ ಹೋಗ್ಬೋದು. ನೋಡಿ, ಇಷ್ಟಿಷ್ಟೇ ಸೀರೆಯ ಸೆರಗನ್ನು ಅರೇಂಜ್ ಮಾಡ್ಕೊಳ್ತಾ ಹೋದರೆ ಸೆರಗು ಕೂಡ ತುಂಬ ನೀಟಾಗಿ ಅರೇಂಜ್ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಕೈ ನೋವು ಬರಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಸೀರೆ ಎಲ್ಲ ಉಟ್ಟಾದಮೇಲೆ ಸೆರಗನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಹೋದರೆ ಏನಾಗುತ್ತೆ ಅಂತಂದರೆ ಅಷ್ಟು ಉದ್ದ ಒಂದೇ ಸಲ ಇಟ್ಕೊಂಡು ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ನೀಟಾಗಿ ಬರೋದು ಇಲ್ಲ. ಆಮೇಲೆ ಈ ಸೀರೆ ಉಡೋಕ್ಕಾಗಲ್ಲಪ್ಪ ತುಂಬಾ ಕಷ್ಟ ಅಂತ ಅಷ್ಟೊತ್ತಿಗೆ ಅದನ್ನು ಹೇಗೆ ಬರುತ್ತೋ ಹಾಗೆ ಉಟ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ನೋಡಿ, ಈ ಥರ ಮೊದಲೇ ನಾವು ಸೆರಗನ್ನು ಅರೇಂಜ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಸೀರೆ ಉಡೋದು ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಏನಾದರೂ ಈ ಥರ ಸೀರೆ ಉಡೋದಿದ್ದರೆ ಮೊದಲಿಗೆ ಈ ಥರ ಸೆರಗನ್ನು ಅರೇಂಜ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ನೀವು ನೋಡಿ ಎಷ್ಟು ಬೇಗ ನೀವು ಸೀರೆನ ಉಟ್ಕೊಂಡು ಮುಗಿಸ್ತೀರಾ ಅಂತ. ಇದು ಲಾಸ್ಟ್ ಪಿನ್. ನನಗೆ ಎಷ್ಟು ಉದ್ದ ಬೇಕು ಅದರ ಲೆಂತನ್ನು ನೋಡಿಬಿಟ್ಟು ನಾನಿಲ್ಲಿ ಪಿನ್ ಹಾಕ್ಕೊಂಡಿದ್ದೀನಿ. ಇವಾಗ ಸೀರೆ ಉಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೀರೆ ಉಡುವಾಗ ಫಸ್ಟ್ ನಾವು ಒಂದು ಗಮನಿಸಬೇಕು ಏನು ಅಂತಂದರೆ, ಸೀರೆ ಸ್ಟಾರ್ಟ್ ಮಾಡುವಾಗ ನಾವು ಸ್ಟಾರ್ಟಿಂಗು ನಮ್ಮ ಭುಜ ಬಲಕ್ಕೆ ನೇರವಾಗಿ ನಾವು ಸೀರೆನ ಫಸ್ಟ್ ಟಕ್ ಮಾಡಬೇಕಾಗತ್ತೆ. ಕೆಲವೊಬ್ಬರು ಸೆಂಟ್ರಿಂದ ಸ್ಟಾರ್ಟ್ ಮಾಡ್ತಾರೆ, ಇಲ್ಲಾಂದರೆ ಸ್ವಲ್ಪ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಮಾಡಬಾರ್ದು. ನಮ್ಮ ಭುಜಕ್ಕೆ ನೇರವಾಗಿ ನಾವು ಸೀರೆನ ಫಸ್ಟ್ ಟಕ್ಕಿನ್ ಮಾಡಬೇಕು. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿರುವಂತಹ ಟಿಪ್ ಏನಂತ ಅಂದರೆ, ಈ ಸೀರೆನ ಉಡುವಾಗ ನಮ್ಮ ಕಾಲು ಕಾಣಬಾರ್ದು, ಅಷ್ಟು ಉದ್ದ ನಾವು ಸೀರೆನ ಉಡಬೇಕಾಗತ್ತೆ. ಆ ಥರ ಉಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಸೀರೆ ಉಟ್ಟಾದಮೇಲೆ. ಕೆಲವೊಬ್ಬರು ಏನು ಮಾಡ್ತಾರೆ, ಶಾರ್ಟಾಗಿ ಸೀರೆನ ಉಡ್ತಾರೆ, ಎದುರುಗಡೆ ಬೀಳ್ಬಹುದೇನೋ ಅಂತ ಅಂದ್ಕೊಂಡು ಅಷ್ಟು ಉದ್ದ ಉಡಬಾರ್ದು. ಆದರೆ ನಮ್ಮ ಕಾಲು ಕಾಣಿಸ್ದೇ ಇರೋ ಹಾಗೆ ಸೀರೆನ ಉಟ್ರೆ ಲುಕ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಒಂದು ರೌಂಡ್ ಆಯಿತು. ಈಗ ಮತ್ತೆ ಈ ಸೆರಗನ್ನು ಎಡಬದಿಯಿಂದ ತೊಗೊಂಡು ಬಲಬದಿಗೆ ಈ ಥರ ಎಡಬದಿಯಿಂದ ತೊಗೊಂಡು ಹೀಗೆ ನಾನು ಎಷ್ಟು ನನಗೆ ಈ ಒಂದು ಸೆರಗಿನ ಉದ್ದ ಬೇಕು ಅದನ್ನು ನೋಡಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಸೀರೆಯ ಸೆರಗಿನ ಉದ್ದ ಎಷ್ಟು ಬೇಕು ಅದಕ್ಕಿಂತ ಒಂದು ಸ್ವಲ್ಪ ಲೆಂತ್ ಹೆಚ್ಚಿಗೆ ಇಡ್ತಾಯಿದ್ದೀನಿ. ಯಾಕಂತಂದರೆ ಸೀರೆ ಎಲ್ಲ ಉಟ್ಟಾದಮೇಲೆ ಅದು ಸ್ವಲ್ಪ ಫ್ರಂಟಲ್ಲಿ ಬಂದಾಗ ಬ್ಯಾಕ್ ಸೈಡಲ್ಲಿ ಸೆರಗು ಸ್ವಲ್ಪ ಶಾರ್ಟ್ ಆಗುತ್ತೆ. ಅದಕ್ಕಿಂತ ಸ್ವಲ್ಪ ನಾವು ಲೆಂತ್ ಉದ್ದಾನೇ ಇಟ್ಬಿಟ್ರೆ ಅದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ, ಆ ಟಿಪ್ ಒಂದು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಈ ಸೀರೆನ ಈ ಸೆರಗೇನಿದೆ ಇದನ್ನು ಅರೇಂಜ್ ಮಾಡ್ಕೊಂಡಾದಮೇಲೆ ಈ ಥರ ಕೈಯಿಂದ ನಾವು ಫಿನಿಶಿಂಗ್ ಮಾಡ್ಕೊಂಡು ಬಿಡಬೇಕು. ಇಲ್ಲ ಅಂತಂದರೆ ಎಲ್ಲ ಸೀರೆ ಉಟ್ಟಾದ್ಮೇಲೆ ಮಾಡೋಕ್ಕೋದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ, ಎಷ್ಟು ನೀಟು ಫಿನಿಶಿಂಗ್ ಬರಲ್ಲ. ಹಾಗಾಗಿ ನೋಡಿ, ಇವಾಗಲೇ ಇದನ್ನು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ನಮ್ಮ ಮೊದಲಿನ ಪ್ಲೀಟ್ ಏನಿದೆ ಅಥವಾ ನಮ್ಮ ಫಸ್ಟ್ ಪದರ ಅಂತ ಏನು ಹೇಳ್ತೀವಿ ಅದನ್ನು ಇದು ನೋಡಿ, ಈ ಬಾರ್ಡರ್ ಏನಿದೆ ಇದನ್ನು ಇವಾಗ ನಾವು ಪಿನ್ ಮಾಡ್ಕೋಬೇಕು. ಮೊದಲಿನ ಪ್ಲೀಟ್ ಏನಿದೆ ಅದನ್ನು ಕರೆಕ್ಟಾಗಿ ನಮ್ಗೆ ಹೇಗೆ ಬೇಕು ಆ ಥರ ಅರೇಂಜ್ ಮಾಡ್ಕೊಂಡ್ಬಿಟ್ಟು
ಓಕೆ, ನಮ್ಮ ಇಲ್ಲಿ ಮೇಲೆ ಸೊಂಟ ಕಾಣದೇ ಇರೋ ಹಾಗೆ ಕವರ್ ಮಾಡಿಕೊಡ್ತಾ ಬರ್ಬೋದು. ಆ ಥರ ಬಂದುಬಿಟ್ಟು ಕೆಲವೊಬ್ಬರು ಸೆಂಟ್ರಲ್ ಪಿನ್ ಮಾಡ್ತಾರೆ, ಆ ಥರ ಪಿನ್ ಮಾಡಬಾರ್ದು. ಸೊ ಆದಷ್ಟು ಬಲಬದಿಯಲ್ಲಿ ಪಿನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ನಮ್ಮ ಬಾರ್ಡರ್ ಫಿನಿಶಿಂಗ್ ಬರುತ್ತೆ. ಮತ್ತು ನಾವು ಪಿನ್ನನ್ನು ನಮ್ಮ ಲಂಗದ ಜೊತೆಗೆ ಹಾಕ್ಕೊಂಡ್ರೆ ಸ್ಟೇಬಲ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇವಾಗ ಉಳಿದಂಥ ಸೀರೆನ ನಾವು ಸೀರೆಯಲ್ಲಿ ನೆರಿಗೆನ ತೆಗಿಬೇಕಲ್ವಾ. ಸೊ ಒಂದು ನೋಡಿ, ಇಷ್ಟು ದೊಡ್ಡ ಸೀರೆನ ಬಿಟ್ಟು ಉಳಿದಂತಹ ಸೀರೆ ಏನಿದೆ ಅದನ್ನು ನೆರಿಗೆ ತೆಗಿಬೇಕು. ನಾನು ಇಲ್ಲಿ ಎಡಗಡೆಯಿಂದ ನೆರಿಗೆನ ತೆಗಿತಾ ಇದ್ದೀನಿ, ಕೆಲವೊಬ್ಬರು ಬಲಗಡೆಯಿಂದ ತೆಗಿತಾರೆ. ಸೊ ನಿಮ್ಗೆ ಹೇಗೆ ಪ್ರಾಕ್ಟೀಸ್ ಇದೆ ಹಾಗೆ ನೀವು ಇಲ್ಲಿ ನೆರಿಗೆನ ತೆಗಿಬೋದು. ಆದರೆ ಇಲ್ಲೊಂದು ಟಿಪ್ಪನ್ನು ಹೇಳ್ತಾ ಇದ್ದೀನಿ ನೋಡಿ. ಕೆಲವೊಬ್ಬರು ನೀವು ನೋಡಿರ್ಬೋದು, ಅವರು ಸೀರೆ ಉಟ್ಟಾಗ ನೆರಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ಅದಕ್ಕೆ ರೀಸನ್ನೇ ಇದು. ಫಸ್ಟ್ ನೆರಿಗೆ ಏನಿದೆ ಅದ್ರ ಲೆಂತ್ ಕರೆಕ್ಟಾಗಿರಬೇಕು ನೋಡಿ. ಈ ಥರ ಮತ್ತೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಬಟ್ಟೆ ಇದೆ, ಒಂದು ಸ್ವಲ್ಪ ಸೀರೆ ಇದೆ ಅಂತ ಮತ್ತೆ ಎಕ್ಸ್ಟ್ರಾ ನಾವು ನೆರಿಗೆನ ತೆಗಿಬಾರ್ದು. ಫಸ್ಟ್ ನೆರಿಗೆ ಯಾವಾಗಲೂ ಈ ಥರ ಉದ್ದಕ್ಕೆ ಫುಲ್ ಫಿನಿಶಿಂಗ್ ಮೇಲಿಂದ ಕೆಳಗಿನ ತನಕ ಫಸ್ಟ್ ನೆರಿಗೆ ಕಾಣಿಸ್ಬೇಕು. ಆ ಥರ ಮಾಡಿಬಿಟ್ಟು ಇಲ್ಲಿ ನೋಡಿ, ಈ ಕರೆಕ್ಟಾಗಿ ಅರೇಂಜ್ ಮಾಡಿ ನಾವು ಇಲ್ಲಿ ಒಂದು ಪಿನ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ಒಂದು ಕ್ಲಿಪ್ ಹಾಕ್ಬೋದು. ನಾನು ಇಲ್ಲಿ ನೆರಿಗೆಗೆ ಅಂತ ಸಿಗುತ್ತಲ್ಲ ಆ ಥರ ಒಂದು ಪಿನ್ನನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಪಿನ್ನು ಹಾಕಲ್ಲ, ಕ್ಲಿಪ್ ಹಾಕಲ್ಲ, ಏನೂ ಹಾಕಲ್ಲ, ನೇರವಾಗಿ ಟಕ್ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಮಾಡಿದ್ರೆ ಈ ಒಂದು ನೆರಿಗೆ ತುಂಬ ಚೆನ್ನಾಗಿ ಕಾಣಿಸಲ್ಲ, ಅಂದರೆ ಆ ಕಡೆ ಈ ಕಡೆ ಆಗಿಬಿಡುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಹಾಗಾಗಿ ನೀವು ಇಲ್ಲಿ ಒಂದು ಪಿನ್ ಅಥವಾ ಈ ಥರ ಸೀರೆ ನೆರಿಗೆ ಪಿನ್ ಏನಿರುತ್ತೆ ಅದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನು ನೀಟಾಗಿ ಟಕ್ಕಿನ್ ಮಾಡ್ಕೊಳ್ಳಿ. ಟಕ್ಕಿನ್ ಮಾಡ್ಕೊಂಡಾದಮೇಲೆ ನಾವು ಎಷ್ಟು ಒಂದು ಇಲ್ಲಿಷ್ಟು ಬಟ್ಟೆನ ಬಿಟ್ಟಿದ್ವಲ್ವ ಅದನ್ನು ಅರೇಂಜ್ ಮಾಡ್ಕೋಬೇಕು. ಟಕ್ಕಿನ್ ಮಾಡ್ಕೊಳ್ಳುವಾಗ ಕೂಡ ಅಷ್ಟೇ ನೆರಿಗೆ ಉದ್ದವಾಗಿ ಇರಬೇಕು, ಶಾರ್ಟ್ ಮಾಡಬೇಡಿ. ಓಕೆನಾ. ಸೊ ನಾವು ಅಲ್ಲಿ ಬಿಟ್ಟಂಥ ಬಟ್ಟೆ ಏನಿದೆ ಅದನ್ನು ನೋಡಿ ಈ ಕಡೆಯಿಂದ ಫುಲ್ ಮಾಡಿಬಿಟ್ಟು ನಾವು ಇದನ್ನು ಟಕ್ಕಿನ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಮ್ಮ ಎಡೆಗಡೆಯಲ್ಲಿ ನೋಡಿ ಎಷ್ಟು ಇದು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅಂತ. ಇಲ್ಲಿ ಹೇಗೆ ಬೇಕು ಹಾಗೆ ನಾವು ಇಲ್ಲಿ ನೆರಿಗೆನ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಫುಲ್ ಮಾಡಿಬಿಟ್ಟು ಟಕ್ಕಿನ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಸೀರೆ ಉಳಿಯುತ್ತೆ. ಅದನ್ನು ನೀಟಾಗಿ ಅರೇಂಜ್ ಮಾಡಿ ಸ್ವಲ್ಪ ಬ್ಯಾಕಲ್ಲಿ ತೊಗೊಂಡು ಇದನ್ನು ಟಕ್ಕಿನ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾವು ಉಟ್ಟಂತಹ ಸೀರೆ ಒಂದು ಕಡೆ ಉದ್ದ ಒಂದು ಕಡೆ ಗಿಡ್ಡ ಆಗಬಾರ್ದು. ಎಲ್ಲ ಕಡೆ ಕರೆಕ್ಟಾಗಿ ಲೆಂತನ್ನು ನೋಡಿಬಿಟ್ಟು ಟಕ್ಕಿನ್ ಮಾಡ್ಕೊಳ್ಳಿ. ಓಕೆನಾ. ಇವಾಗ ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಮೆಥಡಲ್ಲಿ ನೀವು ಒಂದು ಸಲ ಸೀರೆನ ಉಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಅಂತ. ತುಂಬ ಸಿಂಪಲ್ಲಾಗಿ ಹೇಳಿದ್ದೀನಿ. ನಾನು ಯೂಶ್ವಲಿ ನನ್ನ ಸೀರೆನ ಇದೇ ರೀತಿಯೇ ಉಡೋದು. ತುಂಬ ಜನ ಕೇಳಿದರು, ಮೇಡಮ್ ನೀವು ಹೇಗೆ ಸೀರೆ ಉಡ್ತೀರಾ ಒಂದು ವಿಡಿಯೋ ಮಾಡಿ ಅಂತ. ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಹ್ಯಾವ್ ಅ ಗುಡ್ ಡೇ. ಬಾಯ್.